ಬೆಳ್ಳುಳ್ಳಿ ಕಬಾಬ್ ರುಬ್ಬಿ ಕೊಡಪ್ಪ ರಾಜ. ಚಟಾಪಟ ಚಟಾಪಟ, ಒನ್ಸ್ ಮೋರ್ ಅಂತ ಕೇಳ್ತಾ ಇರಬೇಕು. ಈ ಡೈಲಾಗ್ ಎಷ್ಟು ಫೇಮಸ್ ಅಂತ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಇದನ್ನು ಒಂದು ಸರಿ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನ್ಸೋದ್ರಲ್ಲಿ ಡೌಟೇ ಇಲ್ಲ. ಇದಕ್ಕೆ ಯಾವುದೇ ರೆಡಿಮೇಡ್ ಪೌಡ್ರ್ ಬೇಕಾಗಿಲ್ಲ, ಆರ್ಟಿಫಿಷಿಯಲ್ ಕಲರ್ಸ್ ಅಂತೂ ಬೇಕಾಗೇ ಇಲ್ಲ. ಎಲ್ಲ ಮನೇಲೇ ಸಿಗೋ ಅಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಫ್ಲೇವರ್ಡ್ ಆಗಿ ಹಾಗೆ ಟೇಸ್ಟಿಯಾಗಿ ಮನೇಲೇ ಮಾಡ್ಕೋಬೋದು ಈ ಬೆಳ್ಳುಳ್ಳಿ ಕಬಾಬ್. ಇಲ್ಲಿ ನಾನು 1 kg ಚಿಕನ್ಗೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 4 ದೊಡ್ಡ ಸೈಜ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಒಂದು 6 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಕೈ ಹಿಡಿ ತುಂಬ ಕರ್ಬೇವಿನ ಸೊಪ್ಪು. ಇದು ಫ್ಲೇವರ್ ಚೆನ್ನಾಗಿರುತ್ತೆ ತುಂಬ, ಅದಕ್ಕೋಸ್ಕರ ನಾನು ಒಂದು ಹಿಡಿ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 8 ರಿಂದ 10 ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ತಗೋಬೋದು. ನೋಡಿ, ಇವಾಗ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇದು ಕಬಾಬ್ದು ಟೆಕ್ಸ್ಚರ್ಗೋಸ್ಕರ ನಾವು ಈ ಥರ ತರಿಯಾಗಿ ರುಬ್ಕೊತಾ ಇದ್ದೀವಿ. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಆ ಟೆಕ್ಸ್ಚರ್ ಬರಲ್ಲ, ಅದಕ್ಕೋಸ್ಕರ. ಇದಕ್ಕೆ ನೀರೇನು ಹಾಕೊಳ್ಳೋದು ಬೇಕಾಗಿಲ್ಲ, ಬೇಕಿದ್ರೆ ಒಂದು ಸ್ವಲ್ಪ ಹಾಕೋಬೋದು, ಇಲ್ಲಾಂದರೆ ಮಸಾಲೆ ನೀರಾಗೋಗುತ್ತೆ. ನೋಡಿ, ಈಗ ಮಸಾಲೆ ರೆಡಿ ಆಗಿದೆ. ನೋಡಿ, ನಾನು ಈ ಥರ ರುಬ್ಕೊಂಡಿದ್ದೀನಿ ತರಿಯಾಗಿ. ನೋಡಿ, ಹೀಗಿರ್ಬೇಕು ಮಸಾಲ. ಈಗ ಮಸಾಲ ರೆಡಿ ಆಗಿದೆ. ಈಗ ಬೌಲಲ್ಲಿ ನಾವು 3 ಸ್ಪೂನ್ ಕಾರ್ನ್ಫ್ಲೋರ್, 1 ಸ್ಪೂನ್ ಮೈದಾ ಹಸಿಟ್ಟು, ಹಾಗೆ 1 ಸ್ಪೂನ್ ಅಕ್ಕಿ ಹಸಿಟ್ಟು ರೈಸ್ ಫ್ಲೋರ್, ಹಾಗೆ 1 ಸ್ಪೂನ್ ಕಡಲೆ ಹಸಿಟ್ಟು. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ. 1.5 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ, ಈಗ ನಾನು ಒಂದು 2 ರಿಂದ 3 ಸ್ಪೂನಷ್ಟು ಕಸ್ತೂರಿ ಮೆಂತ್ಯ ಹಾಕ್ತಾ ಇದ್ದೀನಿ. ಇದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಇದನ್ನು ಪುಡಿ ಆಗಿದ್ರೂ ಹಾಕೋಬೋದು, ಇಲ್ಲ ಹೀಗೇನೂ ಹಾಕೋಬೋದು. ಈಗ 2 ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಇದಕ್ಕೆ ನಾವು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕರ್ಬೇವಿನ ಸೊಪ್ಪು ಹಾಗೂ ಹಸಿಮೆಣಸಿನ್ಕಾಯಿ ಇಷ್ಟನ್ನು ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇವಾಗ ನಾವು ಮೊಸರನ್ನ ಹಾಕ್ತಾ ಇದ್ದೀವಿ. ಒಂದು 3 ರಿಂದ 4 ಸ್ಪೂನು ಮೊಸರನ್ನ ಹಾಕಬೇಕಾಗುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಈ ಮಸಾಲೆ, ಈ ಹಸಿಟ್ಟು ಎಲ್ಲನೂ ಈ ಥರ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ಈ ರೆಡ್ ಕಬಾಬ್ ತಿಂದು ಬೇಜಾರಾಗಿರೋರಿಗೆ ಈ ಬೆಳ್ಳುಳ್ಳಿ ಕಬಾಬ್ ಟೇಸ್ಟು ಫ್ಲೇವರ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ನಾನು 1 ಮೊಟ್ಟೆನ ಹಾಕ್ತಾ ಇದ್ದೀನಿ. 1 kg ಚಿಕನ್ಗೆ 1 ಮೊಟ್ಟೆ ಹಾಕಿದ್ರೆ ಸಾಕು. ಈಗ ಈ ಮೊಟ್ಟೆನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲೆ ಜೊತೆಗೆ. ಈಗ ನಮ್ಮ ಮಸಾಲೆ ಫುಲ್ಲು ರೆಡಿ ಆಗಿದೆ. ನಾನಿಲ್ಲಿ 1 kg ಚಿಕನ್ನ ತಗೊಂಡಿದ್ದೀನಿ. ನೋಡಿ, ಇದನ್ನು ಈ ಮಸಾಲೆ ಜೊತೆಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಚಿಕನ್ ಪೀಸ್ಗೂ ಈ ಮಸಾಲೆ ಅಪ್ಲೈ ಆಗೋಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ರೆಡಿ ಆಗಿದೆ. ಲಾಸ್ಟಲ್ಲಿ ಒಂದು 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀವಿ.
ಸ್ಟಾರ್ಟಿಂಗಲ್ಲಿ 3 ಸ್ಪೂನ್ ಹಾಕಿದ್ವಿ, ಬಟ್ ಮಸಾಲೆ ಚಿಕನ್ಗೆಲ್ಲ ಮಿಕ್ಸ್ ಮಾಡಾದಮೇಲೆ 2 ಸ್ಪೂನ್ ಎಕ್ಸ್ಟ್ರಾ ಹಾಕೊತೀವಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದನ್ನು ನೀವು ಫ್ರೀಝರಲ್ಲಿ ಒಂದು 1/2 ಅವರ್ ಇಟ್ಕೊಂಡು ಆಮೇಲೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆ ಮಸಾಲೆ ಎಲ್ಲ ಹಿಡಿದಿರುತ್ತೆ, ಅದಕ್ಕೋಸ್ಕರ. ಈಗ ಒಂದು 1/2 ಅವರ್ ಆದಮೇಲೆ ಎಣ್ಣೆ ಇಟ್ಕೊಳ್ಳಿ. ನೋಡಿ, ಇದು ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆ ಕಾಯಬೇಕು. ತುಂಬ ಕಾಯಿಸಿದ್ರೆ ಕಬಾಬು ಅದು ಸೀದೋಗುತ್ತೆ, ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದಾಗಿ ನೋಡಿ ಈ ಥರ ಬಿಟ್ಕೊಳ್ಳಿ. ತುಂಬ ಸಣ್ಣ ಫ್ಲೇಮು ಇರಬಾರ್ದು, ಜಾಸ್ತಿ ಹೈ ಫ್ಲೇಮ್ ಕೂಡ ಇರಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು, ಆವಾಗಲೇ ಚಿಕನ್ ಚೆನ್ನಾಗಿ ಬೇಯುತ್ತೆ, ಅದಕ್ಕೋಸ್ಕರ. ನೋಡಿ, ಒಂದೊಂದಾಗಿ ಈ ಥರ ಹಾಕ್ಕೊಳ್ಳಿ. ಇದನ್ನು ಒಂದು 10 to 12 ಮಿನಿಟ್ಸ್ ಬೇಯಿಸ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಈ ಥರ ಲೈಟಾಗಿ ಬ್ರೌನ್ ಬರ್ತಿದ್ರೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳಿ. 2 ಕಡೆ ಬ್ರೌನ್ ಆದಮೇಲೆ ಆಗಿದೆ ಅಂತ ಅರ್ಥ. ಒಂದು 10 to 12 ಮಿನಿಟ್ಸ್ ಆದರೆ ಸಾಕಾಗುತ್ತೆ. ಈಗ ಲಾಸ್ಟಲ್ಲಿ ಒಂದು ಇಡೀ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು 80% ಕಬಾಬ್ ಬೆಂದ ಮೇಲೆ ನಾನು ಈ ಥರ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಬೇಕಿದ್ರೆ ಚಿಲ್ಲೀಸ್ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದು ಫ್ರೈಡ್ ಕರಿ ಲೀವ್ಸು ಚೆನ್ನಾಗಿರುತ್ತೆ ಕಬಾಬ್ ಜೊತೆ ತಿನ್ನೋಕ್ಕೆ, ಅದಕ್ಕೋಸ್ಕರ ಇದನ್ನು ಹಾಕ್ಕೊತಾ ಇದ್ದೀನಿ. ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಈಗ ಕಬಾಬ್ ರೆಡಿ ಆಗಿದೆ. ಇದಿಷ್ಟು ನಮ್ಮ ಫೇಮಸ್ ಬೆಳ್ಳುಳ್ಳಿ ಕಬಾಬ್ ಮಾಡುವ ವಿಧಾನ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.